ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಂದಿನಿ, ಮಲೆನಾಡ ಮಲ್ಲಿಗೆ ಅಡುಗೆ ಚಾನಲಿಂದ. ಸ್ನೇಹಿತರೆ, ಇವತ್ತು ಹಸು ಕರು ಹಾಕಿದಾಗ ಕರೆಯುವ ಮೊದಲನೇ ಹಾಲಿನಿಂದ ಗಿಣ್ಣು ಮಾಡ್ಕೊಳ್ಳೋದು ಹೇಗಂತೇಳಿ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ 3ನೇ ಸಲ ಕರೆದಂತಹ ಹಾಲನ್ನು ತೊಗೊಂಡಿದ್ದೀನಿ. ಯಾಕೆಂದರೆ ಮೊದಲನೆಯ ಹಾಗೂ 2ನೇ ಹಾಲು ಅದು ಗಿಣ್ಣು ಹಾಲೇ ಆಗಿರುತ್ತೆ. 3ನೆಯ ಹಾಲು ಒಡೆದೋಗುತ್ತೆ, ಅದು ಗಟ್ಟಿ ಆಗೋದಿಲ್ಲ. ಒಡೆದೋಗೋಂಥ ಹಾಲು ಹಾಗಾಗಿರೋದ್ರಿಂದ ನಾನು ಒಡೆದೋಗಿರೋಂಥ ಹಾಲನ್ನು ಅರ್ಧ ಲೀಟ್ರು ತೊಗೊಂಡಿದ್ದೇನೆ. ನಂತರ ಮೊದಲಿಗೆ ಕರೆದಂತಹ ಗೀಬಿನ ಹಾಲು ಅಂತ ನಾವು ಹೇಳ್ತೀವಿ, ಗಟ್ಟಿ ಹಾಲು. ಗೀಬಿನ ಹಾಲು 1 ಲೋಟ ತೊಗೊಂಡಿದ್ದೀನಿ. ಈ 1 ಲೋಟದಲ್ಲಿ ನಾವು 1 ಲೀಟರ್ ಹಾಲನ್ನು ಹಾಕಿ ಮಾಡ್ಕೊಳ್ಬೋದು. ಈಗ 1 ಬೌಲ್ ಬೆಲ್ಲನ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ. 5 ಏಲಕ್ಕಿ, ಒಣಶುಂಠಿ ಹಾಗೂ ಸೋಂಪಿನ ಕಾಳನ್ನು ಕುಟ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ. ನಂತರ ಚೆನ್ನಾಗಿ ಅದು ಎಲ್ಲ ಕರಗಬೇಕು. ಕರಗಿದ ನಂತರ ಇನ್ನೊಂದು ಬೌಲ್ಗೆ ನಾವು ಅದನ್ನು ಸೋಸ್ಕೋಬೇಕಾಗತ್ತೆ. ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದರ ಒಳಗಡೆ ಒಂದು ಪಾತ್ರೆನ ಇಟ್ಕೊಂಡು ನಾವು ಸೋಸಿದಂಥ ಹಾಲನ್ನು ಅದಕ್ಕೆ ಹಾಕಿ ಅದಕ್ಕೊಂದು ಮುಚ್ಚಳ ಮುಚ್ಚಿ 1 ವಿಷಲ್ನ ನಾವು ಹೊಡೆಸ್ಕೊಳ್ಳೋಣ ಸ್ನೇಹಿತರೆ. ಈಗ ವಿಷಲ್ ಆಗಿದೆ. ಈಗ ಅದರ ಮುಚ್ಚಳನ ನಾವು ತೆಗೆಯೋಣ. ನೋಡಿ, ನೀಟಾಗಿ ಬಂದಿದೆ. ನಾವು ಹಬೆಯಲ್ಲೂ ಸಹ ಇದನ್ನು ಬೇಯಿಸ್ಕೋಬೋದು. ಇದನ್ನು ಚೌಕಾಕಾರದಲ್ಲಿ ನಾವು ಕಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಇದು ತುಂಬ ಆರೋಗ್ಯಕರವಾದಂತಹ ಗಿಣ್ಣ. ಎಲ್ಲಿ ಸಿಕ್ಕಿದ್ರೂ ಸಹ ಈ ಗಿಣ್ಣನ ತಗೊಂಡು ತಿನ್ನಿ. ರೊಟ್ಟಿ ಜೊತೆಲ್ಲಂತೂ ಒಳ್ಳೆಯ ಕಾಂಬಿನೇಷನ್ ಈ ಗಿಣ್ಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ಸ್ನೇಹಿತರೆ.